ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನನಗೆ ಗೊತ್ತಿರುವಂಥ ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನೇ ಎಲ್ಲಿ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಹಾಗೂ ತುಂಬ ಜನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರಿಂದ ಇನ್ನೂ ಹೆಚ್ಚಿನ ವೀಡಿಯೋಸನ್ನು ನಿಮಗೆ ಶೇರ್ ಮಾಡ್ತಿದ್ದೀನಿ. ನೀವು ಮಿಸ್ ಮಾಡದೆ ನನ್ನ ವಿಡಿಯೋ. ಟಿಪ್ ನಂಬರ್ 1, ನಾವು ಶೂಸನ್ನು ನಾವೇನಾದರೂ ಡೈಲಿ ಯೂಸ್ ಮಾಡ್ತಾಯಿದ್ರೆ ತುಂಬಾ ಬ್ಯಾಡ್ ಸ್ಮೆಲ್ ಬರ್ತಾಯಿರ್ತದೆ. ನಮ್ಮ ಕಾಲಿನ ಸ್ವೆಟ್ಟಿಂದ ನಾವು ಶೂಸನ್ನು ಹಾಕ್ಕೊತಾ ಇರ್ತೀವಲ್ಲ, ಆ ಕಾಲಿನ ಸ್ವೆಟ್ಟಿಂದ ಬಂದು ನಮಗೆ ತುಂಬಾ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಆ ಶೂ ಓಪನ್ ಮಾಡಿದ್ರೆ ಸಾಕು, ನಾವು ಕಾಲಿಂದ ತುಂಬಾ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ. ಆ ಬ್ಯಾಡ್ ಸ್ಮೆಲ್ಲೆಲ್ಲ ಕ್ಲಿಯರ್ ಆಗಬೇಕಂದ್ರೆ ನಾನು ಆಲ್ರೆಡಿ ಕೆಲವೊಂದು ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಇನ್ನೂ ಒಂದು ಟಿಪ್ಪನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಈ ಟಿಪ್ಪನ್ನು ಬಳಸ್ಕೊಳ್ಳಿ, ನಿಮ್ಮ ಕಾಲಿನ ಶೂ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ. ಈ ರೀತಿ ಮನೆಯಲ್ಲಿ ಪರ್ಫ್ಯೂಮ್ ಇದ್ದರೆ ಪರ್ಫ್ಯೂಮನ್ನು ತಗೊಳ್ಳಿ. ಒಂದು ಟಿಶ್ಯೂ ಪೇಪರನ್ನು ತಗೊಂಡು ಆ ಟಿಶ್ಯೂ ಪೇಪರ್ಗೆ ಈ ರೀತಿ ಪರ್ಫ್ಯೂಮನ್ನು ಹಾಕಿ ಮತ್ತು ಅದನ್ನು ಫೋಲ್ಡ್ ಮಾಡಿ ನಿಮ್ಮ ಶೂ ಒಳಗಡೆ ಈ ರೀತಿ ಇಡಿ. ನೀವು ಆಚೆ ಏನಾದರೂ ಹೋಗಬೇಕು, ಶೂಸ್ ಹಾಕೊಂಡು ಹೋಗಬೇಕು ಅಂದಾಗ ಈ ಟಿಶ್ಯೂ ಪೇಪರನ್ನು ತೆಗೆದುಬಿಟ್ಟು ನೀವು ಹಾಕ್ಕೊಳ್ಳಿ. ಮತ್ತು ಬಂದಿದ್ದ ತಕ್ಷಣ ಮತ್ತು ಈ ಟಿಶ್ಯೂ ಪೇಪರನ್ನು ಈ ರೀತಿ ಒಳಗಡೆ ಇಡಿ. ಈ ರೀತಿ ಇಡೋದ್ರಿಂದ ನಮಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ, ತುಂಬ ಒಳ್ಳೆಯ ಸ್ಮೆಲ್ ಬರುತ್ತೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ನಿಮ್ಗೆ ಇನ್ನೂ ಏನು ಟಿಪ್ಸ್ ಬೇಕು ಅಂತ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ ಟಿಪ್ಸನ್ನು ನಿಮಗೆ ಶೇರ್ ಮಾಡ್ತೀವಿ. ಮಿಸ್ ಮಾಡದೆ ನನ್ನ ಚಾನಲನ್ನು ನೋಡ್ಬೋದು. ಟಿಪ್ ನಂಬರ್ 2, ಸ್ವಲ್ಪ ಜನಗೆ ಈ ರೀತಿ ಗ್ರೀನ್ ಟೀಯನ್ನು ಕುಡಿಯೋವಂಥ ಅಭ್ಯಾಸ ಇರುತ್ತೆ. ಆ ಗ್ರೀನ್ ಟೀ ಈ ರೀತಿ ಬ್ಯಾಗ್ಸನ್ನು ತೊಗೊಂಡಿರ್ತೀವಲ್ಲ, ಆ ಬ್ಯಾಗ್ಸು ನಾವು ಕುಡ್ದಾದ ನಂತರ ಈ ಬ್ಯಾಗ್ಸನ್ನು ಬಿಸಾಕ್ತಾ ಇರ್ತೀವಿ. ಈ ಬ್ಯಾಗ್ಸ್ ಎಷ್ಟೊಂದು ಉಪಯೋಗ ಆಗುತ್ತೆ ನೋಡಿ. ಇದನ್ನು ನಾವು ಯೂಸ್ ಮಾಡಿದ ನಂತರ ಆ ಬ್ಯಾಗ್ಸನ್ನು ನಾರ್ಮಲ್ ವಾಟರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಆ ಬ್ಯಾಗ್ಸನ್ನು ನಾವು ಈ ರೀತಿ ಐಸ್ ಮೇಲೆ ಇಟ್ಕೊಂಡ್ರೆ ನಮ್ಮ ಆ ಡಾರ್ಕ್ ಸರ್ಕಲ್ಸ್ ಏನಿರುತ್ತೆ ಆ ಡಾರ್ಕ್ ಸರ್ಕಲ್ಸ್ ಎಲ್ಲ ಕ್ಲೀನಾಗಿ ಹೋಗುತ್ತೆ. ಮತ್ತು ನಮ್ಮ ಸೋಫಾ ಆಗಿರ್ಬೋದು, ಮತ್ತು ಬೆಡ್ರೂಮಲ್ಲಿ ಬೆಡ್ ಆಗಿರ್ಬೋದು, ಈ ರೀತಿ ಆ ಗ್ರೀನ್ ಟೀ ಬ್ಯಾಗ್ಸ್ ಇರುತ್ತಲ್ಲ, ಆ ಬ್ಯಾಗ್ಸಿಂದ ಈ ರೀತಿ ಚೆನ್ನಾಗಿ ಉಜ್ಜಿ ನಾವು ಈ ರೀತಿ ಕ್ಲೀನ್ ಮಾಡಿದ್ರೆ ಅದ್ಮೇಲೆ ಇಂಥ ಡಸ್ಟ್ ಎಲ್ಲ ಕ್ಲೀನಾಗಿ ಹೋಗಿಬಿಡುತ್ತೆ. ಮತ್ತು ನಮಗೆ ಸೋಫಾ ಈ ರೀತಿ ಬೆಡ್ಡು ತುಂಬ ಚೆನ್ನಾಗಿ ಕ್ಲೀನಾಗೆ ಆಗುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಟಿಪ್ ನಂಬರ್ 3, ನಾವು ಈ ರೀತಿ ಎಕ್ಸ್ಪೈರ್ ಆಗಿರೋವಂಥ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಯೂಸ್ ಮಾಡಿ ಬಿಸಾಕಿರುವಂಥ ಟ್ಯಾಬ್ಲೆಟ್ ಶೀಟ್ ಆಗಿರ್ಬೋದು, ಇದನ್ನು ಬಿಸಾಕ್ದಿರ ನಮ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ನೋಡಿ. ನಾವು ಈ ರೀತಿ ಗ್ಯಾಸ್ ಸ್ಟವ್ ಮೇಲೆ ಏನಾದರೂ ಹಾಲು ಏನಾದರೂ ಚೆಲ್ಲಿರುತ್ತೆ, ಅದು ಚೆನ್ನಾಗಿ ಅದು ಒಂಥರ ಬ್ರೌನ್ ಕಲರ್ ಆಗಿಬಿಟ್ಟು ನಮಗೆ ಬೇಗ ಅದು ಎಷ್ಟೇ ಉಜ್ಜಿದ್ರೂ ಕೂಡ ಬೇಗ ಹೋಗೋದಿಲ್ಲ. ಅಂಥ ಟೈಮಲ್ಲಿ ನಮಗೆ ಈ ಶೀಟ್ಸು ತುಂಬಾ ಯೂಸ್ ಆಗುತ್ತೆ. ಒಂದು ಸ್ಕ್ರಬ್ಬರ್ ಥರ ಈ ಶೀಟ್ಸ್ ಅನ್ನೋದು ಯೂಸ್ ಆಗುತ್ತೆ. ಈ ರೀತಿ ನಾವು ಈ ರೀತಿ ಆನ್ ಆ್ಯಂಡ್ ಆಫ್ ಮಾಡೋವಂಥ ಬಟನ್ಸನ್ನು ನಾವು ಸರಿಯಾಗಿ ಉಜ್ಜೋದಿಲ್ಲಲ್ಲ, ನಮ್ಗೆ ಬೆರಳು ಅಲ್ಲಿವರೆಗೂ ಒಳಗಡೆವರೆಗೂ ಹೋಗಿ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ. ಅಂಥ ಟೈಮಲ್ಲಿ ಈ ಶೀಟ್ಸನ್ನು ತಗೊಂಡು ಈ ರೀತಿ ನಾವು ಕ್ಲೀನ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಅದರಲ್ಲಿರುವಂಥ ಗಲೀಜೆಲ್ಲ ಕ್ಲೀನಾಗೆ ಬಂದುಬಿಡುತ್ತೆ. ಡಸ್ಟ್ ಆಗಿರ್ಬೋದು, ಇಲ್ಲಾಂದರೆ ನಾವು ಏನಾದರೂ ಮುಟ್ಕೊಂಡು ಅದನ್ನು ಹಾಗೆ ಇಟ್ಟಿರ್ತೀವಿ, ಅದೆಲ್ಲ ಕ್ಲೀನಾಗೆ ಹೋಗಿಬಿಡುತ್ತೆ. ಈ ರೀತಿ ಏನಾದರೂ ಸಾಂಬಾರು ಚೆಲ್ಲಿರೋದು ಎಲ್ಲವನ್ನು ಕೂಡ ತುಂಬ ಕ್ಲೀನಾಗಿ ಇದು ಬಂದುಬಿಡುತ್ತೆ ನೋಡಿ. ಈ ರೀತಿ ತುಂಬ ಚೆನ್ನಾಗಿ ಕ್ಲೀನಾಗಿ ಆಗಿಬಿಟ್ಟಿದೆ. ಮತ್ತು ಸ್ಟವ್ ಮೇಲಿರುವಂಥ ಪ್ಲೇಟ್ಸ್ ಆಗಿರ್ಬೋದು ಎಲ್ಲವೂ ಸಹ ನಾವು ಈ ಶೀಟ್ಸಿಂದ ಕ್ಲೀನ್ ಮಾಡ್ಕೋಬೋದು. ಎಕ್ಸ್ಪೈರ್ಡ್ ಆಗಿದೆ, ಟ್ಯಾಬ್ಲೆಟ್ ಶೀಟ್ ಆಗೋಗಿದೆ, ಟ್ಯಾಬ್ಲೆಟ್ಸು ಖಾಲಿ ಶೀಟ್ ಇದೆ ಅಂತ ಬಿಸಾಕ್ದಿರ ಈ ರೀತಿ ನಾವು ಯೂಸ್ ಮಾಡ್ಕೋಬೋದು. ಮತ್ತು ನಾವು ಕಾಫಿ ಮಾಡುವಂಥ ಪಾತ್ರೆ ಆಗಿರ್ಬೋದು ಎಲ್ಲವನ್ನು ಈ ರೀತಿ ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಇದೆ ಅಂತ ನನಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮಗೆ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ನನ್ನ ವೀಡಿಯೋಸನ್ನು ನೋಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಚಾರ್ಜರನ್ನು ಬಳಸ್ತಾ ಇರ್ತೀವಿ. ಚಾರ್ಜರು ಒಂದೊಂದು ಟೈಮಲ್ಲಿ ಫೋನ್ಗೆ ಹಾಕೋಕ್ಕೆ ಆ ಸೈಡು ಈ ಸೈಡು ಯಾವ ಸೈಡ್ ನಾವು ಹಾಕ್ಬೇಕಂತ ನಮ್ಗೆ ಗೊತ್ತಿಲ್ಲದೆ ಆ ಸೈಡ್ ಈ ಸೈಡ್ ಅಂತ ತಿರುಗಿಸಿ ಅದನ್ನು ಚುಚ್ಚಿ ಈ ರೀತಿ ಪ್ಲಗ್ಗೆಲ್ಲ ಹಾಳಾಗೋಗ್ತಾ ಇರುತ್ತೆ. ಆ ರೀತಿ ಆಗದಿರ ನಮಗೆ ಯಾವ ಸೈಡ್ ಇಡಬೇಕು ಅಂತ ಬೇಗ ಗೊತ್ತಾಗಬೇಕಂದ್ರೆ ಈ ರೀತಿ ಒಂದು ನೈಲ್ ಪಾಲಿಶನ್ನು ತಗೊಂಡು ಒಂದು ಮಾರ್ಕನ್ನು ಇಟ್ಕೊಳ್ಳಿ. ಈ ರೀತಿ ಇಡೋದ್ರಿಂದ ನಮ್ಗೆ ಬೇಗ ಸಿಗುತ್ತೆ. ಮತ್ತು ಈ ರೀತಿ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಪ್ಲಗ್ ಸಪ್ರೇಟು ವೈರ್ ಸಪ್ರೇಟು ತೆಗೆದಿಕ್ಕಿರ್ತಾರೆ. ಮತ್ತು ಅದನ್ನು ಪ್ಲಗ್ಗೆ ವೈರನ್ನು ಹಾಕ್ಬೇಕಂದ್ರೆ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಆ ಸೈಡ್ ಈ ಸೈಡ್ ತಿರುಗಾಕ್ಸ್ಕೊಂಡು ಅದ್ರ ಮೇಲೆ ಹಾಕಿ ಈ ರೀತಿ ತುಂಬಾ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ.
ಅದನ್ನು ಸಹ ಈ ರೀತಿ ಒಂದು ನೈಲ್ ಪಾಲಿಶನ್ನು ಈ ರೀತಿ ಅಂಟಿಸ್ಬಿಟ್ರೆ ನಮಗೆ ಈಸಿಯಾಗಿ ನಾವು ಯಾವ ಸೈಡ್ ಇಡ್ತಾಯಿದ್ದೀವಿ ಆ ಪ್ಲಗ್ಗಿಗೆ ಅಂತ ಬೇಗ ಸಿಗುತ್ತೆ. ನಾವು ಬೇಗ ಚಾರ್ಜನ್ನು ಹಾಕ್ಕೋಬೋದು. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಇವತ್ತಿನ ವೀಡಿಯೋಸು ಇಷ್ಟೇ. ನಿಮಗೆ ಈ ವೀಡಿಯೋಸಲ್ಲಿ ಸ್ವಲ್ಪ ಅದು ಇಷ್ಟ ಆಗಿ ಸ್ವಲ್ಪ ಅದು ನಿಮಗೆ ಉಪಯೋಗ ಆಗ್ತಾಯಿದೆ ಅಂದಾಗ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ.